ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಭೂಪತಿ? ಆರೋಪಿ ದರ್ಶನ್ಗೆ ಇಂದು ಮಹತ್ವದ ದಿನ. ಇಂದು ಸರ್ಕಾರಿ ವಕೀಲರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ. ಈಗಾಗಲೇ ದರ್ಶನ್ ಪರ ವಕೀಲರಿಂದ ಆಕ್ಷೇಪಣೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲೇ ಇರಿಸುವಂತೆ ವಕೀಲರ ಮನವಿ. ಆರೋಪಿ ದರ್ಶನ್ಗೆ ಇಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಭೂಪತಿ? ಈಗಾಗಲೇ ದರ್ಶನ್ ಪರ ವಕೀಲರಿಂದ ಆಕ್ಷೇಪಣೆ ಒಂದು ಸಲ್ಲಿಕೆ ಅರ್ಜಿಯನ್ನ ಕೂಡ ಕೊಡಲಾಗಿದೆ. ಇಂದು ಸರ್ಕಾರಿ ವಕೀಲರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ. ಈ ವಿಚಾರಣೆ ನಡೆದ ನಂತರ ದರ್ಶನ್ ಯಾವ ಜೈಲಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ. ಆರೋಪಿ ದರ್ಶನ್ಗೆ ಇಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಯಾವ ರೀತಿಯಾಗಿರುವಂತಹ ನಿರ್ಧಾರ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಇವಾಗ ಅದೆಲ್ಲವೂ ಕೂಡ ಅರ್ಜಿ ವಿಚಾರಣೆ ಆದ ನಂತರ ಗೊತ್ತಾಗಬೇಕಾಗಿದೆ. ಆರೋಪಿ ದರ್ಶನ್ಗೆ ಇಂದು ಮಹತ್ವದ ದಿನ ಅಂತಾನೆ ಹೇಳಬಹುದು. ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಥವಾ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರಾ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಂದು ಸರ್ಕಾರಿ ವಕೀಲರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ನಡೀಲಿಕ್ಕಿದೆ. ಸೊ ಅದಾದ್ಮೇಲೆ ಅರ್ಜಿಯನ್ನ ವಿಚಾರಣೆ ಮಾಡಿಬಿಟ್ಟು ಡಿಸೈಡ್ ಅನ್ನ ಮಾಡ್ತಾರೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ದರ್ಶನ್ ನೋಡೋಕೆ ಜೈಲಿಗೆ ಭೇಟಿ ನೀಡಿದ ವಿಜಯಲಕ್ಷ್ಮಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಇದೀಗ ಜೈಲಿನಲ್ಲಿದ್ದಾರೆ. ಸೊ ಜೈಲಿಗೆ ವಿಜಯಲಕ್ಷ್ಮಿ ಭೇಟಿಯನ್ನ ನೀಡಿದ್ದಾರೆ. ಅಲ್ಲಿ ಭೇಟಿ ಮಾಡಿಬಿಟ್ಟು ದರ್ಶನ್ಗೆ ಹಣ್ಣನ್ನ ನೀಡಿ ವಾಪಸ್ ತೆರಳಿದ್ದಾರೆ. ದಾಸನ ಪತ್ನಿಗೆ ಸಾಥ್ ನೀಡಿದ ನಟ ಧನ್ವೀರ್. ದರ್ಶನ್ ನೋಡೋಕೆ ಜೈಲಿಗೆ ಭೇಟಿ ನೀಡಿದ ವಿಜಯಲಕ್ಷ್ಮಿ ಜೈಲಿಗೆ ಹೋಗ್ಬಿಟ್ಟು ಅಲ್ಲಿ ಅವರು ದರ್ಶನ್ಗೆ ಹಣ್ಣುಗಳನ್ನ ಕೊಟ್ರು. ಸೊ ದಾಸನ ಪತ್ನಿಗೆ ನಟ ಧನ್ವೀರ್ ಅವರು ಸಾಥನ್ನ ಕೂಡ ನೀಡಿದ್ದಾರೆ. ಅವರು ಕೂಡ ಒಟ್ಟಿಗೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇರ್ಬೋದು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಇದೀಗ ಜೈಲು ಪಾಲಾಗಿದ್ದಾರೆ. ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿಯನ್ನ ನೀಡಿ ಹಣ್ಣುಗಳನ್ನ ಕೊಟ್ಟು ವಾಪಸ್ ತೆರಳಿದ್ದಾರೆ. ಇವರ ಜೊತೆ ನಟ ಧನ್ವೀರ್ ಕೂಡ ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇರ್ಬೋದು. ನಟ ಧನ್ವೀರ್ ಮತ್ತೆ ವಿಜಯಲಕ್ಷ್ಮಿ ಇಬ್ರು ಕೂಡ ಒಟ್ಟಿಗೆ ಹೋಗಿದ್ದಾರೆ. ದರ್ಶನ್ಗೆ ಫ್ರೂಟ್ಸ್ ಅನ್ನ ಕೊಟ್ಟು ಬಂದಿದ್ದಾರೆ.